ನಮಸ್ಕಾರ. ನಾನು ವಿಶ್ವನಾಥ್ ಅಣೆಕಟ್ಟೆ. ಈ ದಿನ SSLC ಯುವ ಜನರಿಗಾಗಿ ಉಪಯೋಗ ಆಗಂತ ಕೆಲವು ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. SSLC ಓದ್ತಾ ಇರುವಂತ ಯುವ ಜನರು ಅನೇಕ ಜನ ಸಾಕಷ್ಟು ರೀತಿಯ ಭಯದಲ್ಲಿ ಅಥವಾ ಗೊಂದಲದಲ್ಲಿ ಇರಬಹುದು. ಸೊ ಈ ಭಯ ಮತ್ತೆ ಗೊಂದಲವನ್ನ ಏನು ಮಾಡೋದು ಅಂತ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರ್ಬೋದು. ಅದನ್ನ ಹೇಗೆ ನಾವು ಉದ್ದೇಶಿಸುದು ಅಂತ ನೋಡಿದಾಗ ಭಯ ಇದೇ ಇರುತ್ತೆ. ಯಾವ ತರದ ಭಯ ಇರುತ್ತೆ ಅಂದ್ರೆ SSLC ಪರೀಕ್ಷೆಯಲ್ಲಿ ಯಾವ ತರದ ಪ್ರಶ್ನೆಗಳು ಬರ್ಬೋದು, SSLC ಪರೀಕ್ಷೆಯ ನಂತರ ಫಲಿತಾಂಶ ಯಾವ ರೀತಿ ಬರ್ಬೋದು, ಆ ಫಲಿತಾಂಶ ಬಂದ ಮೇಲೆ ನನ್ನ ಸ್ನೇಹಿತರ ಒಂದು ಪ್ರತಿಕ್ರಿಯೆ ಯಾವ ತರ ಇರ್ಬೋದು, ನಮ್ಮ ಮನೆಯವರು ಅದನ್ನ ಹೇಗೆ ಅಂದ್ಕೋಬಹುದು, ನನ್ನ ನೆಂಟರಿಷ್ಟರು ಯಾವ ತರ ಇದನ್ನ ಗ್ರಹಿಸ್ಬೋದು, ಸೊ ನನ್ನ ಸುತ್ತಮುತ್ತ ಇರುವಂತ ಜನ ಹೇಗೆ ನನ್ನನ್ನು ಟ್ರೀಟ್ ಮಾಡ್ಬೋದು ಈ ರಿಸಲ್ಟ್ ಬಂದ ಮೇಲೆ ಅನ್ನೋ ಕಲ್ಪನೆ ತುಂಬಾ ಜನದ ಭಯಕ್ಕೆ ಕಾರಣ ಆಗಿರುತ್ತೆ. ಸೊ ಈ ಭಯನ ಬಿಡ್ಬೇಕಾ, ಭಯನ ಇಟ್ಕೋಬೇಕಾ, ಈ ಗೊಂದಲ ಕೂಡ ಇರುತ್ತೆ. ಸೊ ಭಯನ ಬಿಡೋದು ಬೇಡ, ಇಟ್ಕೊಳೋದು ಬೇಡ. ಭಯ ಇರುವುದು ಸಹಜ. ಎಲ್ಲಾ SSLC ಓದ್ತಾ ಇರುವಂತ ಮಕ್ಕಳಲ್ಲಿ ಸ್ವಲ್ಪ ಪ್ರಮಾಣದಲ್ಲೋ ಹೆಚ್ಚು ಪ್ರಮಾಣದಲ್ಲೋ ಭಯ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ಇದು ಸಹಜ. ಎಲ್ಲರಿಗೂ ಭಯ ಇರುತ್ತೆ, ಅದು ಸಹಜ. ಸೊ ಈ ಭಯನ ಕಡಿಮೆ ಮಾಡ್ಕೊಂತಾ ಹೋಗೋದು ಹೇಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ನಾನು ಮುಂದೆ ಹೇಳುವಂತ ಟಿಪ್ಸ್ಗಳು ನಿಮ್ಗೆ ಉಪಯೋಗ ಆಗುತ್ತೆ. ಮೊದಲನೇದಾಗಿ ನನ್ನ ಸಾಮರ್ಥ್ಯಗಳ ಬಗ್ಗೆ ನಾನು ಅರಿವನ್ನು ತಂದುಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ನನ್ನ ಸಾಮರ್ಥ್ಯಗಳಂತಂದ್ರೆ ಯಾವೆಲ್ಲ ಸಾಮರ್ಥ್ಯಗಳಿರ್ಬೋದು ಅಂತ ಯೋಚನೆ ಮಾಡಿದ್ರೆ, ಸೊ ನಾನು ಚೆನ್ನಾಗಿ ಓದುವಂತ ಸಾಮರ್ಥ್ಯ ಇರ್ಬೋದು, ನನ್ನ ಅಂದವಾಗಿ ಬರೆಯುವಂತ ಹ್ಯಾಂಡ್ ರೈಟಿಂಗ್ ಇರ್ಬೋದು, ಸೊ ನಾನು ಚೆನ್ನಾಗಿ ಅಡುಗೆ ಮಾಡುವಂಥದ್ದು ಇರ್ಬೋದು, ರಂಗೋಲಿ ಹಾಕೋದಂಥದ್ದು ಇರ್ಬೋದು, ಮೆಹಂದಿ ಹಾಕೋಂಥದ್ದು ಇರ್ಬೋದು, ನನ್ನನ್ನು ನಾನು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಇದೆಲ್ಲ ಕೌಶಲ್ಯಗಳು. ನನ್ನ ಕೌಶಲ್ಯಗಳು ಏನಿದೆ ಅದು ನನ್ನ ಸಾಮರ್ಥ್ಯ ಆಗಿರುತ್ತೆ. ನನ್ನ ಲೈಫ್ ಅನ್ನ ನಡೆಸಲಿಕ್ಕೆ ಬೇಕಾಗಿರುವಂಥದ್ದು ನನ್ನ ಸ್ಕಿಲ್ಸ್, ನನ್ನ ಕೌಶಲ್ಯಗಳು. ಅದ್ರ ಮೇಲೆ ನಾನು ಹೆಚ್ಚು ಅರಿವನ್ನು ತಂದುಕೊಳ್ಳಬೇಕು. ಅದಷ್ಟೇ ಅಲ್ಲ, ನನ್ನ ಜ್ಞಾನ ಕೂಡ ನನ್ನ ಕೌಶಲ್ಯ ಆಗಿರ್ಬೋದು. ಯೋಚನೆ ಮಾಡಿ, ಎಷ್ಟೊಂದು ಬಗೆಯ ಒಂದು ಜ್ಞಾನ ನನ್ನಲ್ಲಿ ಇದೆ. ಅದು ಎಕ್ಸಾಮ್ಗೆ ಸಂಬಂಧಪಟ್ಟಿರ್ಬೋದು, ಎಕ್ಸಾಮ್ಗೆ ಸಂಬಂಧಪಡದೇ ಇರುವಂತ ಜ್ಞಾನ ಆಗಿರ್ಬೋದು. ಸೊ ಇನ್ನು ಮುಂದೆ ಹೋದ್ರೆ ನನ್ನ ಒಂದು ಒಳ್ಳೆಯ ವರ್ತನೆಗಳು, ನನ್ನ ಗುಡ್ ಬಿಹೇವಿಯರ್ಸ್, ಸೊ ಅದು ನನ್ನ ಸಾಮರ್ಥ್ಯ ಆಗಿರ್ಬೋದು. ನನ್ನ ಕನಸುಗಳು ನನ್ನ ಸಾಮರ್ಥ್ಯ ಆಗಿರ್ಬೋದು. ಸೊ ಈ ಎಲ್ಲ ಸಾಮರ್ಥ್ಯಗಳು ಏನಿದೆ ನನ್ನ ಒಳಗಡೆ, ಅದು ನನ್ನನ್ನ ಹೆಚ್ಚು ಸುಂದರವಾಗಿಸ್ತಾ ಇರುವಂತದ್ದು. ಈ ಸಾಮರ್ಥ್ಯಗಳ ಬಗ್ಗೆ, ಈ ಅಂತರಂಗದ ಸೌಂದರ್ಯದ ಬಗ್ಗೆ ನಾನು ಹೆಚ್ಚು ಅವೇರ್ನೆಸ್ ಅನ್ನು ತಂದ್ಕೊಂತೀನಿ. ಆಗ ನನ್ನ ಭಯ ತಾನಾಗಿ ಕಡಿಮೆ ಆಗುತ್ತೆ. ಸೊ ಇದು ಮೊದಲನೇ ಹಂತ. ಈ ಎರಡನೇ ಹಂತದಲ್ಲಿ ನಾನು ಏನನ್ನ ಸಾಧಿಸಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿರ್ಧಾರ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿರ್ಧರಿಸ್ಕೊಂಡ್ರೆ, ಬೆಂಗಳೂರಿಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ರೆ ಬೆಂಗಳೂರಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ಬಸ್ಸಲ್ಲಿ ಹೋಗ್ಬೇಕು, ಕಾರಲ್ಲಿ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡೋದು ಸುಲಭ ಆಗುತ್ತೆ. ಸೊ ಹಾಗಾಗಿ ಒಂದು ಪರೀಕ್ಷೆಯಲ್ಲಿ ನಾನು ಎಷ್ಟು ಅಂಕಗಳನ್ನ ತೆಗೆದಕ್ಕೆ ಹೋಗ್ತಾ ಇದ್ದೀನಿ ಅಂತ ಗುರಿಯನ್ನ ಸೆಟ್ ಮಾಡ್ಕೋಬೇಕು. ಗುರಿಯನ್ನ ನಿರ್ಧರಿಸಿಕೊಂಡಾಗ ನಾನು ಅದಕ್ಕೆ ಪೂರಕವಾಗಿ ಏನು ಕೆಲಸವನ್ನು ಮಾಡಬೇಕು ಅಂತ ಯೋಜಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸೊ ಹಾಗಾಗಿ ಬರುವ ಪರೀಕ್ಷೆಯಲ್ಲಿ ನಾನು ಎಷ್ಟು ಅಂಕಗಳನ್ನ ಯಾವ ವಿಷಯದಲ್ಲಿ ತೆಗಿತೀನಿ ಅಂತ ಮೊದಲು ನಿರ್ಧಾರ ಮಾಡಿ. ಸೊ ಅದಕ್ಕೆ ಪೂರಕವಾಗಿ ನನ್ನ ಸ್ಟ್ರೆಂತ್ಗಳಿರುತ್ತೆ, ಅದರ ಒಟ್ಟಿಗೆ ನನ್ಗೇನು ಒಂದು ಸಹಕಾರಯುತವಾದಂತಹ ಸಮುದಾಯ ಇದೆ, ನನಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡೋರಿದ್ದಾರೆ ಅದನ್ನ ನಿರ್ಧಾರ ಮಾಡಿ. ನನ್ನ ಫ್ಯಾಮಿಲಿಯವರು ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಗುರಿಯನ್ನು ತಲುಪೋದಕ್ಕೆ ನನಗೆ ಸಪೋರ್ಟ್ ಮಾಡುವಂಥವ್ರು ಯಾರ್ಯಾರಿದ್ದಾರೆ ಗುರುತಿಸ್ಕೊಳ್ಳಿ. ಆ ಒಂದು ಸಪೋರ್ಟ್ ಮಾಡುವಂಥವ್ರು ಕಡಿಮೆ ಇದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂತಹ ಸಪೋರ್ಟ್ ಅನ್ನ ಪಡೆದುಕೊಳ್ಳಿ. ಸೊ ಇದು ಎರಡನೇ ಹಂತ. ಮೂರನೇ ಹಂತಕ್ಕೆ ಬಂದಾಗ ನೀವು ಯೋಜಿಸಿ. ಸೊ ಇನ್ನು ಎಷ್ಟು ದಿನ ನಮಗೆ ಪರೀಕ್ಷೆಗೆ ಸಮಯ ಇದೆ,
ಅಲ್ಲಿ ಪ್ರತಿ ದಿನ ನಾವು ಯಾವ ರೀತಿ ಅಧ್ಯಯನವನ್ನ ಮಾಡ್ತೀನಿ, ಯಾವ ಸಮಯದಲ್ಲಿ ನಾನು ಅಧ್ಯಯನವನ್ನ ಮಾಡ್ತೀನಿ ಅನ್ನೋದನ್ನ ಯೋಜಿಸಿ ಪ್ಲಾನ್ ಪ್ಲಾನ್ ಪ್ಲಾನ್. ಸೊ ಈ ಕಷ್ಟವಾದ ವಿಷಯಗಳನ್ನ ಯಾವ ಸಮಯದಲ್ಲಿ ಅಧ್ಯಯನ ಮಾಡ್ತೀನಿ, ಸುಲಭವಾದ ವಿಷಯಗಳನ್ನ ನಾನು ಯಾವ ಸಮಯದಲ್ಲಿ ಅಧ್ಯಯನ ಮಾಡ್ತೀನಿ, ದಿನದಲ್ಲಿ ಎಷ್ಟು ಗಂಟೆ ನಾನು ಅಧ್ಯಯನಕ್ಕೋಸ್ಕರ ಮೀಸಲಿಡ್ತೀನಿ ಅನ್ನೋದನ್ನ ಪ್ಲಾನ್ ಮಾಡಿ. ಇನ್ನೊಂದು ಕೊನೆಯ ಟಿಪ್ಸ್ ಏನಂದ್ರೆ, ಸೊ ನೀವು SSLC ಓದ್ತಾ ಇರ್ತಕ್ಕಂಥ ಮಕ್ಕಳು ನಿಮ್ಮನ್ನ ನೀವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲ ಕಡೆಗೆ ಒತ್ತಡ ಇರುತ್ತೆ, ಪೋಷಕರಿಂದ ಒತ್ತಡ ಇರುತ್ತೆ, ಟೀಚರ್ಸ್ ಕಡೆಯಿಂದ ಒತ್ತಡ ಇರಬಹುದು, ಮತ್ತು ನಮ್ಮದೇ ಆದ ಒತ್ತಡ ಕೂಡ ಇರುತ್ತೆ. ಈ ಒತ್ತಡದಿಂದ ಆಚೆ ಬರ್ಬೇಕಂದ್ರೆ ಪ್ರತಿದಿನ ನಾವು ನಮ್ಮನ್ನ ನಾವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಸೆಲ್ಫ್ ಕೇರ್. ಸೊ ಈ ಒತ್ತಡದಿಂದ ನಾವು ಆಚೆ ಬರ್ಬೇಕಂದ್ರೆ ನಮ್ಗೆ ಇಷ್ಟದ ಕೆಲಸಗಳನ್ನ ಪ್ರತಿದಿನ ಒಂದು ಅರ್ಧ ಗಂಟೆನಾದ್ರೂ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ನನ್ನ ಇಷ್ಟದ ಕೆಲಸಗಳು ಯಾವುದು ಅಂದ್ರೆ, ನಾನು ಆಟ ಆಡೋದಿರ್ಬೋದು, ನಾನು ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಅಥವಾ ನಾನು ಕೈತೋಟಗಳನ್ನು ಮಾಡೋಂಥದ್ದು ಇರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಮೆಹಂದಿ ಹಾಕೋದಿರ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನು ನಾನು ಸುಂದರವಾಗಿ ಕಾಣೋದಕ್ಕೆ ಏನೆಲ್ಲ ಮಾಡ್ಕೋಬಹುದು. ಸೊ ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಿರ್ಬೋದು. ಸೊ ಇದೆಲ್ಲದಕ್ಕೂ ನನಗೆ ಇಷ್ಟಪಟ್ಟು ನಾನು ನನ್ನ ಖುಷಿಗೋಸ್ಕರ ಮಾಡೋ ಅಂತ ಕೆಲಸಗಳನ್ನ ನಾವು ಸೆಲ್ಫ್ ಕೇರ್ ಅಂತ ಹೇಳ್ತೀವಿ. ಅದಕ್ಕಾಗಿ ಪ್ರತಿದಿನ ಒಂದು ಅರ್ಧ ಗಂಟೆಯನ್ನ, ಕನಿಷ್ಠ ಅರ್ಧ ಗಂಟೆಯನ್ನ ಮೀಸಲಿಡಿ. ಸೊ ಯಾವಾಗ ನಾವು ನನ್ನನ್ನು ನಾನು ಖುಷಿ ಪಡಿಸ್ತೀನಿ, ನನ್ನ ಗುರಿಯನ್ನು ತಲುಪೋದಕ್ಕೆ ನಾನು ಸುಲಭ ಆಗುತ್ತೆ. ಸೊ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಪರೀಕ್ಷೆಯನ್ನ ನೀವು ತುಂಬಾ ಸುಲಭವಾಗಿ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ನಾನು ವಿಚಾರಗಳ ನಿಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ದಿನದ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.